ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು ನದಿಗೆ ಸೇರೋದ್ರಿಂದ ಬೇರೆ ಬೇರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರು ಮೂಗು ಮುಚ್ಚಿಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಬ್ಬು ವಾಸನೆ ಹೊಡಿತಾ ಇದೆ, ಇಡೀ ನದಿ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಬದುಕಬೇಕು ಅಲ್ಲಿನ ಜನ, ಅಂಥ ವಾಸನೆ, ಕೆಟ್ಟ ವಾಸನೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಕೊಡವೂರು ಪರಿಸರದ ಬಾವಿಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಬಾವಿಗಳ ನೀರು ಕೂಡ ಕಲ್ಮಶ ಆಗಿರ್ತಕ್ಕಂಥದ್ದು ಈ ನದಿಯ ನೀರಿನ ಕಲ್ಮಶದಿಂದ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಯೋಜನೆಯ ಅನುಷ್ಠಾನವು ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣದಿಂದಾಗಿ ಜೀವ ನದಿ ಅಂತ ಕರೆಸ್ಕೊಂಡಂತ ನದಿಯೇ ಸದ್ಯ ಒಂದು ಚರಂಡಿಯಾಗಿ ಕೊಳಚೆ ನೀರು ಹರಿಯುವ ಒಂದು ಕಾಲುವೆಯಾಗಿ ಪರಿವರ್ತನೆ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದೇ ಉಡುಪಿ ನಗರದ ಪ್ರಮುಖವಾಗಿರುವಂತ ನದಿಯಾಗಿತ್ತು ಒಂದು ಕಾಲದಲ್ಲಿ. ಇದನ್ನ ಇಂದ್ರಾಣಿ ನದಿ ಅಂತ ಕರೀತೇವೆ. ಇದು ಸಾಕಷ್ಟು ಭಾಗದ ಜನರಿಗೆ ಕುಡಿಯುವ ನೀರನ್ನ ಮತ್ತೆ ಕೃಷಿಗೆ ಬೇಕಾದ ನೀರನ್ನ ಒದಗಿಸುವಂತ ನದಿಯಾಗಿತ್ತು. ಆದ್ರೆ ಸದ್ಯ ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದು ಹರಿಯುವಂತ ಒಂದು ನದಿಯಾಗಿ ಪರಿವರ್ತನೆ ಆಗಿದೆ. ಜನ ಇವತ್ತು ಅದನ್ನ ಮುಟ್ಟಿ ಕೂಡ ನೋಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ನದಿ ಹರಿತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿ ನಗರದ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಣೆ ಮಾಡಿ ನಿಟ್ಟೂರಿನಲ್ಲಿ ಬಿಡಬೇಕಾದಂತ ನಿಟ್ಟೂರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ನೀರು ನದಿಯನ್ನ ಸೇರ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಿರುವಂತದ್ದು. ಹಾಗಾಗಿ ಈ ನೀರು ಸಂಪೂರ್ಣವಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು ನದಿಗೆ ಸೇರೋದ್ರಿಂದ ಬೇರೆ ಬೇರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರು ಮೂಗು ಮುಚ್ಚಿಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಬ್ಬು ವಾಸನೆ ಹೊಡಿತಾ ಇದೆ, ಇಡೀ ನದಿ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಬದುಕಬೇಕು ಅಲ್ಲಿನ ಜನ, ಅಂಥ ವಾಸನೆ, ಕೆಟ್ಟ ವಾಸನೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಕೊಡವೂರು ಪರಿಸರದ ಬಾವಿಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಬಾವಿಗಳ ನೀರು ಕೂಡ ಕಲ್ಮಶ ಆಗಿರ್ತಕ್ಕಂಥದ್ದು ಈ ನದಿಯ ನೀರಿನ ಕಲ್ಮಶದಿಂದ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಯೋಜನೆಯ ಅನುಷ್ಠಾನವು ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣದಿಂದಾಗಿ ಜೀವ ನದಿ ಅಂತ ಕರೆಸ್ಕೊಂಡಂತ ನದಿಯೇ ಸದ್ಯ ಒಂದು ಚರಂಡಿಯಾಗಿ ಕೊಳಚೆ ನೀರು ಹರಿಯುವ ಒಂದು ಕಾಲುವೆಯಾಗಿ ಪರಿವರ್ತನೆ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದೇ ಉಡುಪಿ ನಗರದ ಪ್ರಮುಖವಾಗಿರುವಂತ ನದಿಯಾಗಿತ್ತು ಒಂದು ಕಾಲದಲ್ಲಿ. ಇದನ್ನ ಇಂದ್ರಾಣಿ ನದಿ ಅಂತ ಕರೀತೇವೆ. ಇದು ಸಾಕಷ್ಟು ಭಾಗದ ಜನರಿಗೆ ಕುಡಿಯುವ ನೀರನ್ನ ಮತ್ತೆ ಕೃಷಿಗೆ ಬೇಕಾದ ನೀರನ್ನ ಒದಗಿಸುವಂತ ನದಿಯಾಗಿತ್ತು. ಆದ್ರೆ ಸದ್ಯ ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದು ಹರಿಯುವಂತ ಒಂದು ನದಿಯಾಗಿ ಪರಿವರ್ತನೆ ಆಗಿದೆ. ಜನ ಇವತ್ತು ಅದನ್ನ ಮುಟ್ಟಿ ಕೂಡ ನೋಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ನದಿ ಹರಿತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿ ನಗರದ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಣೆ ಮಾಡಿ ನಿಟ್ಟೂರಿನಲ್ಲಿ ಬಿಡಬೇಕಾದಂತ ನಿಟ್ಟೂರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ನೀರು ನದಿಯನ್ನ ಸೇರ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಿರುವಂತದ್ದು. ಹಾಗಾಗಿ ಈ ನೀರು ಸಂಪೂರ್ಣವಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು ನದಿಗೆ ಸೇರೋದ್ರಿಂದ ಬೇರೆ ಬೇರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರು ಮೂಗು ಮುಚ್ಚಿಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಬ್ಬು ವಾಸನೆ ಹೊಡಿತಾ ಇದೆ, ಇಡೀ ನದಿ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಬದುಕಬೇಕು ಅಲ್ಲಿನ ಜನ, ಅಂಥ ವಾಸನೆ, ಕೆಟ್ಟ ವಾಸನೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಕೊಡವೂರು ಪರಿಸರದ ಬಾವಿಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಬಾವಿಗಳ ನೀರು ಕೂಡ ಕಲ್ಮಶ ಆಗಿರ್ತಕ್ಕಂಥದ್ದು ಈ ನದಿಯ ನೀರಿನ ಕಲ್ಮಶದಿಂದ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಯೋಜನೆಯ ಅನುಷ್ಠಾನವು ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣದಿಂದಾಗಿ ಜೀವ ನದಿ ಅಂತ ಕರೆಸ್ಕೊಂಡಂತ ನದಿಯೇ ಸದ್ಯ ಒಂದು ಚರಂಡಿಯಾಗಿ ಕೊಳಚೆ ನೀರು ಹರಿಯುವ ಒಂದು ಕಾಲುವೆಯಾಗಿ ಪರಿವರ್ತನೆ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದೇ ಉಡುಪಿ ನಗರದ ಪ್ರಮುಖವಾಗಿರುವಂತ ನದಿಯಾಗಿತ್ತು ಒಂದು ಕಾಲದಲ್ಲಿ. ಇದನ್ನ ಇಂದ್ರಾಣಿ ನದಿ ಅಂತ ಕರೀತೇವೆ. ಇದು ಸಾಕಷ್ಟು ಭಾಗದ ಜನರಿಗೆ ಕುಡಿಯುವ ನೀರನ್ನ ಮತ್ತೆ ಕೃಷಿಗೆ ಬೇಕಾದ ನೀರನ್ನ ಒದಗಿಸುವಂತ ನದಿಯಾಗಿತ್ತು. ಆದ್ರೆ ಸದ್ಯ ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದು ಹರಿಯುವಂತ ಒಂದು ನದಿಯಾಗಿ ಪರಿವರ್ತನೆ ಆಗಿದೆ. ಜನ ಇವತ್ತು ಅದನ್ನ ಮುಟ್ಟಿ ಕೂಡ ನೋಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ನದಿ ಹರಿತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿ ನಗರದ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಣೆ ಮಾಡಿ ನಿಟ್ಟೂರಿನಲ್ಲಿ ಬಿಡಬೇಕಾದಂತ ನಿಟ್ಟೂರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ನೀರು ನದಿಯನ್ನ ಸೇರ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಿರುವಂತದ್ದು. ಹಾಗಾಗಿ ಈ ನೀರು ಸಂಪೂರ್ಣವಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು ನದಿಗೆ ಸೇರೋದ್ರಿಂದ ಬೇರೆ ಬೇರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರು ಮೂಗು ಮುಚ್ಚಿಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಗಬ್ಬು ವಾಸನೆ ಹೊಡಿತಾ ಇದೆ. ಇಡೀ ನದಿ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಬದುಕಬೇಕು ಅಲ್ಲಿನ ಜನ. ಅಂಥ ವಾಸನೆ, ಕೆಟ್ಟ ವಾಸನೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಕೊಡವೂರು ಪರಿಸರದ ಬಾವಿಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಬಾವಿಗಳ ನೀರು ಕೂಡ ಕಲ್ಮಶ ಆಗಿರ್ತಕ್ಕಂಥದ್ದು ಈ ನದಿಯ ನೀರಿನ ಕಲ್ಮಶದಿಂದ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಯೋಜನೆಯ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣದಿಂದಾಗಿ ಜೀವನದಿ ಅಂತ ಕರೆಸ್ಕೊಂಡಂತ ನದಿಯೇ ಸದ್ಯ ಒಂದು ಚರಂಡಿಯಾಗಿ ಕೊಳಚೆ ನೀರು ಹರಿಯುವ ಒಂದು ಕಾಲುವೆಯಾಗಿ ಪರಿವರ್ತನೆ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದೇ ಉಡುಪಿ ನಗರದ ಪ್ರಮುಖವಾಗಿರುವಂತ ನದಿಯಾಗಿತ್ತು ಒಂದು ಕಾಲದಲ್ಲಿ. ಇದನ್ನ ಇಂದ್ರಾಣಿ ನದಿ ಅಂತ ಕರೀತೇವೆ. ಇದು ಸಾಕಷ್ಟು ಭಾಗದ ಜನರಿಗೆ ಕುಡಿಯುವ ನೀರನ್ನ ಮತ್ತು ಕೃಷಿಗೆ ಬೇಕಾದ ನೀರನ್ನ ಒದಗಿಸುವಂತ ನದಿ ಆಗಿತ್ತು. ಆದ್ರೆ ಸದ್ಯ ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದು ಹರಿಯುವಂತ ಒಂದು ನದಿಯಾಗಿ ಪರಿವರ್ತನೆ ಆಗಿದೆ. ಜನ ಇವತ್ತು ಅದನ್ನ ಮುಟ್ಟಿ ಕೂಡ ನೋಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ನದಿ ಹರಿತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿ ನಗರದ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಣೆ ಮಾಡಿ ನಿಟ್ಟೂರಿನಲ್ಲಿ ಬಿಡಬೇಕಾದಂತ ನಿಟ್ಟೂರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ನೀರು ನದಿಯನ್ನ ಸೇರ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಿರುವಂತದ್ದು. ಹಾಗಾಗಿ ಈ ನೀರು ಸಂಪೂರ್ಣವಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು ನದಿಗೆ ಸೇರೋದ್ರಿಂದ ಬೇರೆ ಬೇರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರು ಮೂಗು ಮುಚ್ಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಬ್ಬು ವಾಸನೆ ಹೊಡಿತಾ ಇದೆ. ಇಡೀ ನದಿ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಬದುಕಬೇಕು ಅಲ್ಲಿನ ಜನ. ಅಂಥ ವಾಸನೆ, ಕೆಟ್ಟ ವಾಸನೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಕೊಡವೂರು ಪರಿಸರದ ಬಾವಿಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಬಾವಿಗಳ ನೀರು ಕೂಡ ಕಲ್ಮಶ ಆಗಿರ್ತಕ್ಕಂಥದ್ದು ಈ ನದಿಯ ನೀರಿನ ಕಲ್ಮಶದಿಂದ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಯೋಜನೆಯ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣದಿಂದಾಗಿ ಜೀವನದಿ ಅಂತ ಕರೆಸ್ಕೊಂಡಂತ ನದಿಯೇ ಸದ್ಯ ಒಂದು ಚರಂಡಿಯಾಗಿ ಕೊಳಚೆ ನೀರು ಹರಿಯುವ ಒಂದು ಕಾಲುವೆಯಾಗಿ ಪರಿವರ್ತನೆ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದೇ ಉಡುಪಿ ನಗರದ ಪ್ರಮುಖವಾಗಿರುವಂತ ನದಿಯಾಗಿತ್ತು ಒಂದು ಕಾಲದಲ್ಲಿ. ಇದನ್ನ ಇಂದ್ರಾಣಿ ನದಿ ಅಂತ ಕರೀತೇವೆ. ಇದು ಸಾಕಷ್ಟು ಭಾಗದ ಜನರಿಗೆ ಕುಡಿಯುವ ನೀರನ್ನ ಮತ್ತು ಕೃಷಿಗೆ ಬೇಕಾದ ನೀರನ್ನ ಒದಗಿಸುವಂತ ನದಿ ಆಗಿತ್ತು. ಆದ್ರೆ ಸದ್ಯ ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದು ಹರಿಯುವಂತ ಒಂದು ನದಿಯಾಗಿ ಪರಿವರ್ತನೆ ಆಗಿದೆ. ಜನ ಇವತ್ತು ಅದನ್ನ ಮುಟ್ಟಿ ಕೂಡ ನೋಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ನದಿ ಹರಿತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿ ನಗರದ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಣೆ ಮಾಡಿ ನಿಟ್ಟೂರಿನಲ್ಲಿ ಬಿಡಬೇಕಾದಂತ ನಿಟ್ಟೂರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ನೀರು ನದಿಯನ್ನ ಸೇರ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಿರುವಂತದ್ದು. ಹಾಗಾಗಿ ಈ ನೀರು ಸಂಪೂರ್ಣವಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕದ ನೀರು ನದಿಗೆ ಸೇರೋದ್ರಿಂದ ಬೇರೆ ಬೇರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಜನರು ಮೂಗು ಮುಚ್ಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಬ್ಬು ವಾಸನೆ ಹೊಡಿತಾ ಇದೆ. ಇಡೀ ನದಿ ಗಬ್ಬು ನಾರ್ತಾ ಇದೆ. ಮೂಗು ಮುಚ್ಕೊಂಡೇ ಬದುಕಬೇಕು ಅಲ್ಲಿನ ಜನ. ಅಂಥ ವಾಸನೆ, ಕೆಟ್ಟ ವಾಸನೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಕೊಡವೂರು ಪರಿಸರದ ಬಾವಿಗಳಿಗೆ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ನೋಡಿ, ಬಾವಿಗಳ ನೀರು ಕೂಡ ಕಲ್ಮಶ ಆಗಿರ್ತಕ್ಕಂಥದ್ದು ಈ ನದಿಯ ನೀರಿನ ಕಲ್ಮಶದಿಂದ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಯೋಜನೆಯ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣದಿಂದಾಗಿ ಜೀವನದಿ ಅಂತ ಕರೆಸ್ಕೊಂಡಂತ ನದಿಯೇ ಸದ್ಯ ಒಂದು ಚರಂಡಿಯಾಗಿ ಕೊಳಚೆ ನೀರು ಹರಿಯುವ ಒಂದು ಕಾಲುವೆಯಾಗಿ ಪರಿವರ್ತನೆ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಇದೇ ಉಡುಪಿ ನಗರದ ಪ್ರಮುಖವಾಗಿರುವಂತ ನದಿಯಾಗಿತ್ತು ಒಂದು ಕಾಲದಲ್ಲಿ. ಇದನ್ನ ಇಂದ್ರಾಣಿ ನದಿ ಅಂತ ಕರೀತೇವೆ. ಇದು ಸಾಕಷ್ಟು ಭಾಗದ ಜನರಿಗೆ ಕುಡಿಯುವ ನೀರನ್ನ ಮತ್ತು ಕೃಷಿಗೆ ಬೇಕಾದ ನೀರನ್ನ ಒದಗಿಸುವಂತ ನದಿ ಆಗಿತ್ತು. ಆದ್ರೆ ಸದ್ಯ ಕೊಳಚೆ ನೀರು, ತ್ಯಾಜ್ಯ ನೀರು ಏನಿದೆ ಅದು ಹರಿಯುವಂತ ಒಂದು ನದಿಯಾಗಿ ಪರಿವರ್ತನೆ ಆಗಿದೆ. ಜನ ಇವತ್ತು ಅದನ್ನ ಮುಟ್ಟಿ ಕೂಡ ನೋಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ನದಿ ಹರಿತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಉಡುಪಿ ನಗರದ ತ್ಯಾಜ್ಯ ನೀರೇನಿದೆ ಅದನ್ನ ಸಂಸ್ಕರಣೆ ಮಾಡಿ ನಿಟ್ಟೂರಿನಲ್ಲಿ ಬಿಡಬೇಕಾದಂತ ನಿಟ್ಟೂರು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ನೇರವಾಗಿ ನೀರು ನದಿಯನ್ನ ಸೇರ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಿರುವಂತದ್ದು. ಹಾಗಾಗಿ ಈ ನೀರು ಸಂಪೂರ್ಣವಾಗಿ